ಹಾಯ್, ನಾನಿವತ್ತು ಫ್ಯಾಟ್ ಬರ್ನಿಂಗ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಇದು ಫ್ಯಾಟ್ ಬರ್ನ್ ಮಾಡೋದ್ರ ಜೊತೆಗೆ ಮೈಕೈ ನೋವಿಗೂ ಕೂಡ ಒಳ್ಳೆಯದು. ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ಇದು ಪೀರಿಯಡ್ಸ್ ಆದವರು ಅಥವಾ ಜ್ವರ ನೆಗಡಿ ಏನಾದ್ರು ಇದ್ದವರು ಆ ಟೈಮಲ್ಲಿ ಉಪಯೋಗಿಸೋದು ಬೇಡ, ಬೇರೆ ಟೈಮಲ್ಲಿ ಉಪಯೋಗಿಸಿ. ಮತ್ತು ಬಿ ಪಾಸಿಟಿವ್, ಇದೆಲ್ಲ ಮಾಡೋದ್ರಿಂದ ಏನು ಫ್ಯಾಟ್ಸ್ ಬರ್ನ್ ಆಗಲ್ಲ ಅಂದ್ಕೋಬೇಡಿ. ಇದ್ರ ಜೊತೆಗೆ ಲೈಫ್ ಸ್ಟೈಲು, ಫುಡ್ ಸ್ಟೈಲ್ ಕೂಡ ಚೆನ್ನಾಗಿದ್ದರೆ ಮತ್ತು ಇದನ್ನು ನಿರಂತರವಾಗಿ ಉಪಯೋಗಿಸಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವತ್ತೋ ಒಂದಿನ ಉಪಯೋಗಿಸಿದ್ರೆ ಗೊತ್ತಾಗಲ್ಲ. ನಾನು ಅದಕ್ಕಾಗಿ ಅರ್ಧ ಲೀಟ್ರಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಗಾಣದಿಂದ ಎಣ್ಣೆ ತಂದ್ಕೊತೀನಿ ನಾನು ಯಾವಾಗಲೂ. ಬೇರೆ ಯಾವುದೇ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ನೀವಿಲ್ಲಿ. ಅದು ಮತ್ತು 2 ಟೀ ಸ್ಪೂನಷ್ಟು ಮೆಂತೆ, 2 ಟೀ ಸ್ಪೂನಷ್ಟು ಸಾಸಿವೆ, 2 ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ನಾನು. ಮತ್ತು ಭೀಮಸೇನಿ ಕರ್ಪೂರ ತೊಗೊಂಡಿದ್ದೀನಿ. ಭೀಮಸೇನಿ ಕರ್ಪೂರ ಮೈಕೈ ನೋವಿಗಂತೂ ತುಂಬ ಒಳ್ಳೆಯದು. ಇದು ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಮಾಮೂಲಿ ಕರ್ಪೂರ ಯೂಸ್ ಮಾಡೋದು ಬೇಡ. ಈ ಎಣ್ಣೆಯನ್ನು ತಯಾರಿಸಿದ ನಂತರ ಪಾತ್ರೆಯಲ್ಲಿ ಹಾಗೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಒಂದು ಗಾಜಿನ ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊಳ್ಬೇಕು. ಮಿಕ್ಸಿಗೆ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಳುಮೆಣಸು, ಮೆಂತೆ, ಸಾಸಿವೆ ಸೇರಿಸ್ಕೊಂಡು ಪುಡಿ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಆ ಪುಡಿಯನ್ನು ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಬಿಸಿ ಮಾಡ್ಕೊಳ್ತೀನಿ. ನಂತರ ಸ್ಟವ್ವಿಂದ ಕೆಳಗಡೆ ಇಳಿಸಿದ ಮೇಲೆ ಭೀಮಸೇನಿ ಕರ್ಪೂರನ ಪುಡಿ ಮಾಡಿಕೊಂಡು 1 ಚಿಟಿಕೆ ಅಷ್ಟು ಸೇರಿಸ್ಕೊಳ್ತೀನಿ. ಇದನ್ನು ನೀವು ಉಪಯೋಗಿಸಿದ ನಂತರ ಕಡಲೆ ಹಿಟ್ಟಿಂದ ಇದನ್ನು ತೊಳೆದ್ರೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನಿಮಗೆ ಎಣ್ಣೆ ಹಚ್ಚಿದ ಗ್ಲೋ ಬರುತ್ತೆ. ಯಾವಾಗ ನಾವು ಉಪಯೋಗಿಸ್ಬೇಕು ಅಂತ ಇರ್ತೀವಿ ಆ ಟೈಮಲ್ಲಿ ಹೀಗೆ ಇಂಡೈರೆಕ್ಟಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆಯನ್ನು. ಮತ್ತು ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ಸ್ಟೀಮರ್ ಇದ್ದವರು ಸ್ಟೀಮರ್ ಯೂಸ್ ಮಾಡ್ಕೊಳ್ಳಿ. ಇಲ್ಲದೆ ಇದ್ದವರು ಹೀಗೆ ಬಿಸಿ ನೀರಿಗೆ ಬಟ್ಟೆ ಎದ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಕೊಂಡು 5 ನಿಮಿಷ ರ್ಯಾಪ್ ಮಾಡಿಕೊಂಡು ನಂತರ ಅದನ್ನು ಹೇಳಿದ್ನಲ್ಲ ಕಡಲೆ ಹಿಟ್ಟಿಂದ ತೊಳೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉಪಯೋಗಿಸಿ ನೋಡಿ ದಯವಿಟ್ಟು. ಮತ್ತೆ ಸಿಗ್ತೀನಿ. ಬಾಯ್.